మీ అందరికీ నా వందనాలు. ನಿಮಗೆಲ್ಲರಿಗೂ ನನ್ನ ವಂದನೆಗಳು. ನೀವೆಲ್ಲ ಚೆನ್ನಾಗಿದ್ದೀರಿ. ಇವತ್ತು ಬೈಬಲ್ ಗ್ರಂಥದಲ್ಲಿ ಮತ್ತೆ ಏನ ಬರೆದಿರೋಂಥ ಪುಸ್ತಕ ನಾವು ಓದೋಣ. 17 ಅಧ್ಯಾಯ 20ನೇ ವಚನ ನಾವು ಓದಿಕೊಳ್ಳೋಣ. ಯೇಸು ಅವರಿಗೆ, ನಿಮ್ಮ ಅಪನಂಬಿಕೆಯು ಇದ್ದಕ್ಕೆ ಕಾರಣ. ಸಾಸಿವೆ ಕಾಲಷ್ಟು ನಂಬಿಕೆ ನಿಮಗೂ ಇರೋದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುವುದು. ಯಾವುದು ನಿಮಗೆ ಅಸಾಧ್ಯವಾಗಿರೋದಿಲ್ಲ ಅಂತ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿಗಳೇ, ಹೌದು, ನಾವು ದೇವರ ಮಕ್ಕಳಾಗಿರೋದರಿಂದ ನಾವು ದೇವರನ್ನ ನಂಬಬೇಕು. ದೇವರ ಸನ್ನಿಧಿಯಲ್ಲಿ ನಾವು ಸತ್ಯದಿಂದ ಆತ್ಮದಿಂದ ಅವ್ರನ್ನ ಆರಾಧಿಸಬೇಕು. ಅದರಿಂದ ನಮ್ಮಲ್ಲಿ ಇರುವಂಥ ವಿಶ್ವಾಸನ ನಾವು ಬಲಪಡಿಸಿಕೊಂಡು ಮುಂದೆಗೆ ನಾವು ಹೋಗಬಹುದು. ಅದರಿಂದ ನಮಗೆ ದೇವರ ಆಶೀರ್ವಾದಗಳು ಉಂಟಾಗುತ್ತದೆ. ಇದರಿಂದ ದೇವರ ಆಶೆನ ಮಹಿಮೆಪಡಿಸಲಾಗುತ್ತದೆ. ನನ್ನ ಪ್ರೇಯರೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಪರಲೋಕದಲ್ಲಿರುವ ತಂದೆಯೇ, ನಿನಗೆ ವಂದನೆಗಳಪ್ಪ. ಅಪ್ಪ, ನಮ್ಮ ಭಾರತ ದೇಶದಲ್ಲಿ ಇರೋಂಥ ಎಲ್ಲ ಜನರಿಗಾಗಿ, ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕದಲ್ಲಿ ಇರೋಂಥ ನನ್ನ ಸಹೋದರ ಸಹೋದರಿಗಳಿಗಾಗಿ ಪ್ರತ್ಯೇಕವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಿನ್ನ ಮಕ್ಕಳು ಸ್ವಾಮಿ ಅಪ್ಪ, ನಿನ್ನನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರೋಂಥ ಎಲ್ಲ ಮಕ್ಕಳಿಗಾಗಿ ಅಪ್ಪ, ಅವ್ರನ್ನ ಆಶೀರ್ವದಿಸಿ ಮಾಡು, ಬಲಪಡಿಸು. ಅವರ ಕಷ್ಟದಲ್ಲಿ ಅವರು ಶೋಧನೆಗಳಿಂದ ಬಿಡುಗಡೆ ಮಾಡುವಂಥ ದೇವರಾಗಿರೋದಕ್ಕಾಗಿ ನಿನಗೆ ವಂದನೆಗಳು ಸಲ್ಲಿಸಿಕೊಂಡು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತಂದೆಯೇ, ಆಮೆನ್.